ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟ್ಯೂಸ್ಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಪೂರ್ತಿ ದೇವಸ್ಥಾನ ತೋರಿಸ್ತೀನಿ. ಯಾಕೆಂದರೆ ಇವತ್ತು ನಾವು ನಮ್ಮ ಮನೆ ದೇವರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ನಾವು ಹೊರಟ್ವಿ. ಬೆಳಗ್ಗೆ ಎಲ್ಲ ಮುಗಿಸ್ಬಿಟ್ಟು 5 o'clock ಎದ್ಬಿಟ್ಟು ಎಲ್ಲ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು 7 o'clock ಬಿಟ್ವಿ ಮನೇನ. ಸೊ ಫಸ್ಟ್ ಬಂದುಬಿಟ್ಟು ನಾವು ಗಂಡು ದೇವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬೀರ್ಲಿಂಗೇಶ್ವರ ನಮ್ಮ ಮನೆ ದೇವ್ರು, ಗಂಡು ದೇವರು. ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಷ್ಟೊಳಗೆ ದೇವ್ರ ಪೂಜೆ ಎಲ್ಲ ಮಾಡೋಷ್ಟೊಳಗೆ ಶ್ರಾವಣ ಎಲ್ಲ ಕಡೆ ಹಣ್ಣು ಕಾಯಿ ಮಾಡಿಸ್ತೀವಿ. ಸೊ ಅದೆಲ್ಲ ಮುಗಿಸ್ಬಿಟ್ಟು ನಾವು 10 o'clock ಆಗಿತ್ತು. ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಮ್ಮನೆ ಹೆಣ್ಣು ದೇವ್ರು ಬಂದುಬಿಟ್ಟು ಚಂದ್ರಗುತ್ತಿ, ಅಲ್ಲಿಗೆ ಹೋಗೋಣ, ಆವಾಗ ಸರಿಯಾಗತ್ತೆ ಅಂದ್ಕೊಂಡು ಹೊರಟ್ವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಹೊರಡೋಷ್ಟರೊಳಗೆ 10:30 10:45 ಅನಿಸುತ್ತೆ. ಸೊ ಅದಾದಮೇಲೆ ನಾವು ಎಕ್ಸಾಕ್ಟ್ 1:30. ಆ್ಯಕ್ಚುಲಿ ರೋಡು ಪರವಾಗಿಲ್ಲ, ಬಟ್ ಆಫ್ಟರ್ ಶಿರಾಳಕೊಪ್ಪ ತುಂಬ ಚೆನ್ನಾಗೇ ಇಲ್ಲ, ಸ್ವರ್ಬ ತನಕನೂ ಚೆನ್ನಾಗಿಲ್ಲ ರೋಡು. ಓ ಮೈ ಗಾಡ್, ಒಂದು 1 o'clock 2 hour ತೊಗೊಳುತ್ತೆ ಹೋಗೋಕ್ಕೆ. ಬಟ್ 2.25 ಗಂಟೆ ತೊಗೊಳ್ತು ನೋಡಿರಿ ಹೋಗ್ಲಿಕ್ಕೆ. ಅಷ್ಟು ರೋಡ್ ಅಟ್ಲೀಸ್ಟ್ ಪ್ಲೀಸ್ ರೋಡ್ ಸರಿ ಆಗ್ಬೇಕಪ್ಪ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಓಡಾಡೋರಿಗೆ. ಬೈಕ್ ಆದರೂ ಅಷ್ಟೇ, ಯಾವುದೇ ಆದರೂ ಅಷ್ಟೇ, ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಮಳೆ ಬೇರೆ, ವೆದರ್ ತುಂಬ ಕೋಲ್ಡ್ ಇತ್ತು. ಸೊ ಫೈನಲಿ ರೀಚ್ ಆದ್ವಿ 1 o'clock. ರೀಚ್ ಆದಮೇಲೆ ನಾವು ಇನ್ನೇನು ಸ್ಟೆಪ್ಸ್ ಹತ್ತಬೇಕು, ಅವಾಗ ಸಖತ್ ಮಳೆ ಹೊಡಿತು. ಸೊ ಜೋರು ಮಳೆ, ಬಟ್ ಚೆನ್ನಾಗಾಯಿತು ದರ್ಶನ ಎಲ್ಲ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇತ್ತು. ತುಂಬ ರಶ್ ಇತ್ತು, ಮಂಗಳವಾರ ಅಲ್ವಾ, ಸೊ ಹಾಗಾಗಿ ತುಂಬ ರಶ್ ಇತ್ತು ಜನ. ಮತ್ತಿನ್ನೊಂದು ಏನಂದರೆ, ಜನ ಎಷ್ಟೇ ಇದಂದರೂ ತಿಳ್ಕೊಳ್ಳೋದೇ ಇಲ್ಲ, ಅಷ್ಟೇ ದೂರ ಬಂದಿರ್ತಾರೆ ತಾಯಿ ನೋಡೋಕ್ಕೆ. ಬಟ್ ಒಂದು ಲೈನ್ ಅಂತ ಮಾಡಿರ್ತಾರಪ್ಪ, ಬರೋಣ, ಏನೋ ವಯಸ್ಸಾಗಿದ್ದರೆ ಏನೋ ಪ್ರಾಬ್ಲಮ್ ಇದ್ದಾಗ ಅವ್ರುಗಳಿಗೆ ಬಿಡೋಣ, ತೊಂದರೆ ಇಲ್ಲ. ಬಟ್ ಇನ್ನೂ ಚಿಕ್ಕ ಹುಡುಗರು ಇರ್ತಾರೆ, ಹೆಣ್ಮಕ್ಳುಗಳಂತೂ ಬ್ಯಾರಿಗೇಡ್, ಅಲ್ಲಿ ನೋಡ್ಬೋದು ನೀವು ನೆಕ್ಸ್ಟ್ ವೀಡಿಯೋದಲ್ಲಿ, ಬ್ಯಾರಿಗೇಡ್ನೇ ಬಿಸಾಕ್ಬಿಟ್ಟು ಒಳಗೊಳಗೆ ನುಗ್ಕೊಂಡಿದ್ದಾರೆ. ಸೊ ಅದೆಲ್ಲ ಅಷ್ಟು ಸರಿ ಅನಿಸಲ್ಲ. ಬಟ್ ಹೆಂಗೋ ನಾವು ಕರೆಕ್ಟಾಗಿ ಲೈನಲ್ಲೇ ಹೋಗಿ ತಾಯಿ ದರ್ಶನ ಮುಗಿಸ್ಕೊಂಡು ಮನೆ ಕೆಳಗಡೆ, ಬೆಟ್ಟದಿಂದ ಕೆಳಗೆ ಇಳಿಯೋಷ್ಟೊಳಗೆ 3:30 ಆಗಿತ್ತು, 4 o'clock ಆಗಿತ್ತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಹಸಿದ್ಬಿಟ್ಟಿತ್ತು ತುಂಬ. ಸೊ ಹಾಗಾಗಿ 4:30 5 o'clock ಹಾಗೆ ಶಿಕಾರಿಪುರ ರೀಚ್ ಆದ್ವಿ. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಹೊರಟ್ವಿ. ಮನೆಗೆ ರೀಚ್ ಆಗೋಷ್ಟೊಳಗೆ 6:30 ಹಂಗೆ ಆಗಿತ್ತು. ಸೊ ಹಾಗಾಗಿ ಅವತ್ತೇ ಪೂಜೆದೆಲ್ಲ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು, ಈಗ ಅವತ್ತೇ ಮಂಗಳವಾರ ಅಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ತಂದಿರೋದನ್ನೆಲ್ಲ ಪೂಜೆ ಮಾಡಿಬಿಟ್ಟು ಅಮ್ಮನ ಮನೆಗೆ ಮತ್ತು ನಮ್ಮ ಓನರಿಗೆಲ್ಲ ಕೊಟ್ವಿ. ಇವತ್ತಿಂದು ವ್ಲಾಗ್ ಫುಲ್ಲು ಮನೆ ದೇವ್ರದ್ದೇ ಆಗಿದೆ ಅಷ್ಟೇ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.